ವೀಕ್ಷಕರಿಗೆಲ್ಲ ಸ್ವಾಗತ. 2026 ಜೂನ್ ತಿಂಗಳಿನ 12 ರಾಶಿಯವರ ಫಲಾಫಲಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ, ಈ ಜೂನ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಶನಿ ಮೀನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಕರ್ಕಾಟಕ ರಾಶಿಯ ಗುರುವಿನ ಪ್ರವೇಶದಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಸ್ವಲ್ಪ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇನ್ನು ಕೆಲವೊಂದು ರಾಶಿಗಳಿಗೆ ಗುರುಬಲ ಬರ್ತಾ ಇದೆ. ಅದು ಯಾವುದು ಅಂತ ಒಂದೊಂದು ರಾಶಿ ನೋಡ್ತಾ ಹೋಗೋಣಂತೆ. ಅದೇನೇ ಇಲ್ಲಿ ನೋಡಿ, ಇನ್ನೊಂದು ವಿಷಯ ಇಲ್ಲಿ ಗುರುಬಲ. ಈ ಗುರುಬಲ ಅನ್ನೋದು ಕೇವಲ ನಮಗೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗೆ. ಯಾಕೆಂದ್ರೆ ಬರೀ 5 ತಿಂಗಳು 6 ತಿಂಗಳು ಅಥವಾ 1 ವರ್ಷ ಇರ್ತಕ್ಕಂತಹ ಗುರುಬಲ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದು ಮಾಡೋದಿಲ್ಲ. ನಮ್ಮ ಜಾತಕ ಅಂತ ಇರುತ್ತೆ. ಇದೇ ತರಹ ನಮಗೆ ಕುಂಡಲಿ ಇರುತ್ತೆ. ನವಗ್ರಹಗಳು ಕೂಡ ಎಲ್ಲೆಲ್ಲಿದ್ದಾರೆ, ಅವರು ವಕ್ರಿ ಆಗಿದಾರ, ಅವರು ಬಲಹೀನ ಸ್ಥಿತಿಯಲ್ಲಿದ್ದಾರಾ, ಅಥವಾ ಅವರು ಎಷ್ಟು ಡಿಗ್ರಿಯಲ್ಲಿದ್ದಾರೆ, ಅವರಿಗೆ ಯಾವ ಗ್ರಹಗಳ ದೃಷ್ಟಿ ಇದೆ, ಇದನ್ನೆಲ್ಲನೂ ಕೂಡ ನಮಗೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಈ ನಮ್ಮ ವೈಯಕ್ತಿಕ ಜನ್ಮ ಜಾತಕ ರೀತ್ಯ ಗ್ರಹ ಸ್ಥಿತಿಗಳು ಚೆನ್ನಾಗಿಲ್ಲ ಅಂದ್ರೆ ಊಟ, ಅದು ಮೇನ್ ನಿಮಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಇದನ್ನ ನಾನು ಹೇಳ್ತಾ ಇದ್ದೇನೆ. ಊಟದಲ್ಲಿ ಉಪ್ಪು ಮತ್ತೆ ಖಾರ ಇಲ್ಲದೆ ಇದ್ದಾಗ ಉಪ್ಪಿನಕಾಯಿ ಹಂಚ್ಕೊಂತೀವಿ ಅಂದ್ರೆ ಜನ್ಮ ಜಾತಕ ರೀತ್ಯ ನಮಗೆ ಗ್ರಹ ಸ್ಥಿತಿ ಸರಿ ಇಲ್ಲ, ದಶಾಭುಕ್ತಿ ಸರಿ ಇಲ್ಲ. ಸೊ ಅವಾಗ ಗುರುಬಲ ಅಂತ ಬಂದಾಗ ಸ್ವಲ್ಪ ದಿನ ಕೈ ಹಿಡಿಯುತ್ತೆ ಅಂತಕ್ಕಂಥದ್ದು ಅಷ್ಟೇ. ಮೇಜರ್ ಆಗಿ ನೀವೆಲ್ಲ ರಾಶಿ ಭವಿಷ್ಯ ಅಂತಾನೆ ನೀವು ಬಹಳ ತುಂಬಾ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀರಾ. ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಜಾತಕ ಮತ್ತೆ ಲಗ್ನ ಯಾವುದು. ಈಗ ಮೇಷರಾಶಿ ಒಬ್ಬ ವ್ಯಕ್ತಿ, ಲಗ್ನ ಯಾವುದು? ಸೇಮ್ ಕರ್ಕಾಟಕ ಲಗ್ನನ, ಸಿಂಹ ಲಗ್ನನ, ಕನ್ಯಾ ಲಗ್ನನ, ಮತ್ತೆ ತುಲಾ ಲಗ್ನನ, ವೃಶ್ಚಿಕ ಲಗ್ನನ. ಈ ಲಗ್ನಕ್ಕೆ ಯೋಗಕಾರಕಗಳು ಎಲ್ಲೆಲ್ಲಿದ್ದಾರೆ, ಯಾರು ಒಳ್ಳೆ ಮಾಡ್ತಕ್ಕಂತಹ ಗ್ರಹಗಳು, ಯಾವ ದಶಾಭುಕ್ತಿ ನಡೀತಾ ಇದೆ, ಇದು ತುಂಬಾ ಇಂಪಾರ್ಟೆಂಟು. ಹಾಗೇನೆ ಕರ್ಮ ಅಂತ ಜಾಸ್ತಿ ಇದ್ದಾಗ, ನಮ್ಮ ವೈಯಕ್ತಿಕ ಜನ್ಮ ಜಾತಕ ರೀತ್ಯ ಕರ್ಮ ಅನ್ನೋದು ಜಾಸ್ತಿ ಇದ್ದಾಗ ಅಂದ್ರೆ ಗ್ರಹ ಸ್ಥಿತಿಗಳು ಗೊತ್ತಾಗುತ್ತೆ ನಮಗೆ. ಪಂಚಮ ಸ್ಥಾನದಲ್ಲಿ ಚೆನ್ನಾಗಿಲ್ಲ ಅಂದ್ರೆ, ನವಮ ಸ್ಥಾನ ಚೆನ್ನಾಗಿಲ್ಲ ಅಂದ್ರೆ ತುಂಬಾ ನೋವು ಪಡಲೇಬೇಕು. ಅಥವಾ ಲಗ್ನಾಧಿಪತಿ ಚೆನ್ನಾಗಿಲ್ಲ ಅಂದ್ರೆ ನಾವು ಸ್ವಲ್ಪ ನೋವು ಪಡಲೇಬೇಕು. ಸೊ ಆ ತರ ಗ್ರಹ ಸ್ಥಿತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ಅದನ್ನ ನಾವು ಕರ್ಮ ಅಂತ ಕರಿತೀವಿ. ಆ ಕರ್ಮನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇ ಸ್ವತಃ ಪರಿಹಾರಗಳನ್ನು ಮಾಡ್ಕೋಬೇಕು. ಆ ಗ್ರಹಗಳ ಮೇನ್ ಯಾವ ಇನ್ಫ್ಲುಯೆನ್ಸ್ ತುಂಬಾ ನಡೀತಾ ಇದೆ, ಯಾವ ಇನ್ಫ್ಲುಯೆನ್ಸ್ ಅಲ್ಲಿ ನಾವು ತುಂಬಾ ನೋವು ಪಡ್ತಾ ಇದೀವಿ, ಆ ಗ್ರಹ ದಶೆಗಳಿಗೆ ತಕ್ಕಂತೆ ನಾವು ಸ್ವತಃ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಅವಾಗ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಸೊ ನಾವು ಏನೋ ಒಂದು ಎಲ್ಲೋ ಪೂಜೆ ಮಾಡಿಸಿದ್ವಿ, ಏನೋ ಮಾಡಿಸಿದ್ವಿ, ಯಾವ ಗ್ರಹ ದಶೆಗೆ ತಕ್ಕಂತೆ. ಈಗ ನಾವು ಟೈಫಾಯ್ಡ್ ಬಂದಾಗ ಟೈಫಾಯ್ಡ್ ಟ್ರೀಟ್ಮೆಂಟೇ ತಗೋಬೇಕು, ಆ ಥರ ಇರುತ್ತೆ. ನೀವೆಲ್ಲೆಲ್ಲೋ ರವಿದಶೆ ನಡೀತಾ ಇದ್ದಾಗ ನೀವು ಯಾವುದೋ ದೇವಿ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ, ಅದು ಉಪಯೋಗಕ್ಕೆ ಬರಲ್ಲ. ರವಿದಶೆಗೆ ಸಂಬಂಧಪಡ್ತಕ್ಕಂಥ ಪರಿಹಾರನೇ ಮಾಡ್ಕೋಬೇಕು. ಸೊ ಇದು ಅದೇನೇ ಇರಲಿ, ಗ್ರಹ ಸ್ಥಿತಿ ನೋಡಿ, ಗುರು ಕರ್ಕಾಟಕ ರಾಶಿಗೆ ಪ್ರವೇಶ. ಈ ಕುಜ ಬಂದ್ಬಿಟ್ಟು ಈ ಜೂನ್ 21ನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಇರ್ತಾರೆ. ಅದಾದ ನಂತರ ವೃಷಭಕ್ಕೆ ಪ್ರವೇಶವನ್ನು ಮಾಡ್ತಾರೆ. ರವಿ ಕೂಡ ಜೂನ್ 15ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿ ಇರ್ತಾರೆ. ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ಬರ್ತಾರೆ. ಇನ್ನು ಬುಧನು ಕೂಡ ಈ ಜೂನ್ ತಿಂಗಳಿನಲ್ಲಿ 22ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಇರ್ತಾರೆ. ಜೂನ್ 22ಕ್ಕೆ ಮತ್ತೆ ಅವರು ಬದಲಾವಣೆ ಆಗ್ತಾರೆ. ನೆಕ್ಸ್ಟ್ ಶುಕ್ರನು ಕೂಡ ನೋಡಿ, ಜೂನ್ ನಮಗೆ ಇಲ್ಲಿ 8ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಇರ್ತಾರೆ. ನಂತರ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಗುರು ನವಮ ಸ್ಥಾನಕ್ಕೆ ಬಂದರು. ನಿಮ್ಮ ಜನ್ಮ ರಾಶಿಯ ಮೇಲೆ ದೃಷ್ಟಿ ಬೀಳ್ತಾ ಇದೆ ಗುರು. ಹಾಗೇನೆ ತೃತೀಯ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇದೆ, ಹಾಗೇನೆ ಪಂಚಮ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಇಷ್ಟು ದಿನ ಗುರು ಅಷ್ಟಮ ಸ್ಥಾನದಲ್ಲಿದ್ರು. ಪಂಚಮಾಧಿಪತಿ ಗುರು ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿ ಶನಿ. ಆಲ್ರೆಡಿ ತುಂಬಾ ನೋವುಪಟ್ಟಿದ್ದೀರಾ, ಲಾಸ್ ಮಾಡ್ಕೊಂಡಿದ್ದೀರಾ, ರೆಕಾಗ್ನೈಸೇಷನ್ ಇಲ್ಲ. ಶನಿಯ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ, ನಿಮ್ಮ ಜನ್ಮರಾಶಿಯಿಂದ ಸಪ್ತಮ ಸ್ಥಾನದ ಮೇಲೆ ಶನಿಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಒಂದು ಪ್ರೀತಿ ಬಾಂಧವ್ಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು. ರೆಕಾಗ್ನೈಸೇಷನ್ ವಿಚಾರದಲ್ಲಿ ನಿಮ್ಮ ಹೆಂಡತಿ ಅಥವಾ ಗಂಡ ನಿಮ್ಮ ಮೇಲೆ ಏನಾದರೂ ಒಂದು ನಿಮ್ಮ ನಿಮ್ಮ ತಲೆಗೆ ಒಂದು ಬಿಸಿ ಕೊಡ್ತಕ್ಕಂಥದ್ದು, ಏನಾದರೂ ಒಂದು ಅಂದ್ಬಿಡೋದು, ನೀವು ಮೆಂಟಲಿ ಸ್ಟ್ರೆಸ್ ಮಾಡ್ಕೊಳ್ತಕ್ಕಂಥದ್ದು, ಲಾಸ್ ಮಾಡ್ಕೊಳ್ತಕ್ಕಂಥದ್ದು, ಈ ಥರ ಎಲ್ಲ ನೀವು ನೋಡ್ಕೊಳ್ತಾ ಬರ್ತಾ ಇದ್ದೀರಾ. ಅರ್ಧಾಷ್ಟಮ ರಾಹು, ದಶಮ ಸ್ಥಾನದಲ್ಲಿ ಕೇತು, ನೆಮ್ಮದಿಲ್ಲ, ಉದ್ಯೋಗದಲ್ಲಿ ನೆಮ್ಮದಿಲ್ಲ, ಮನೆಯಲ್ಲಿ ನೆಮ್ಮದಿಲ್ಲ, ಸಾಕಷ್ಟು ಹಿನ್ನಡೆ ಅನುಭವಿಸ್ತಾ ಇದ್ದೀರಾ. ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ನ ಮಗಳಿಗೋಸ್ಕರ. ಎಸ್, ದಿಸ್ ಈಸ್ ದ ರೈಟ್ ಟೈಮ್. ಗುರು ಬಲ ಬಂತಲ್ವಾ, ಸ್ವಲ್ಪ ಗುರುವಿನ ಬಲ ಬರ್ತಾ ಇದೆ. ಜೂನ್ ತಿಂಗಳಿನಿಂದ ಅಕ್ಟೋಬರ್ 31 ತನಕ ಮಾಡ್ತಕ್ಕಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಜಯ ಸಿಗ್ತಕ್ಕಂಥದ್ದು. ನಿಮ್ಮ
ರಾಶಿಯ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ಮೈಂಡು ಸ್ವಲ್ಪ ಇರೋದ್ರಲ್ಲಿ ಪರವಾಗಿಲ್ಲಪ್ಪ, ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ ಅಂತ ನೀವು ಹೇಳ್ತೀರಾ. ಬೇಕಾದರೆ ಗುರುವಿನ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ರೆಕಾಗ್ನೈಸೇಷನ್, ಏನು ನೀವು ತೊಂದರೆ ಅನುಭವಿಸ್ತಾ ಇದ್ದೀರಾ, ನೀವೇನು ನೋವು ಪಡ್ತಾ ಇದ್ದೀರಾ, ಗಂಡ ಹೆಂಡತಿ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಏನೆಲ್ಲ ನೀವು ನೋವು ಪಡ್ತಾ ಇದ್ದೀರಾ, ಸ್ಟಮಕ್ ರಿಲೇಟೆಡು, ಗ್ಯಾಸ್ಟ್ರಿಕ್ ರಿಲೇಟೆಡು, ಯಾರೆಲ್ಲ ನೀವು ನೋವು ಪಡ್ತಾ ಇದ್ದೀರಾ ನೋಡಿ, ಹಣಕಾಸಿನ ವಿಚಾರದಲ್ಲಿ ಲಾಸ್ ಮಾಡ್ಕೊಂಡಿದ್ದೀರಾ ನೋಡಿ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಗುರುವಿನ ದೃಷ್ಟಿ ಶನಿಯ ಮೇಲೆ ಬೀಳ್ತಾ ಇದೆ. ಖಂಡಿತ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿ ರಿಯಲೈಸೇಷನ್ ಮಾಡ್ಕೊಳ್ತೀರಾ. ಹಾಗೆಯೇ ರೆಕಾಗ್ನೈಸೇಷನ್ ಸಿಗ್ತಾ ಹೋಗುತ್ತೆ. ನಿಮ್ಮ ಗಂಡ ಅಥವಾ ಹೆಂಡತಿ ಇನ್ಮೇಲೆ ನಿಮಗೆ ಸ್ವಲ್ಪ ನಿಮಗೆ ಸುಮ್ಮನೆ ಇರ್ತಾರೆ. ಇನ್ಮೇಲೆ ಏನು ನಿಮಗೆ ಅನ್ನೋದು ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ, ಪ್ರೀತಿಯಿಂದ ನೋಡ್ಕೊಳೋದಕ್ಕೇನೆ ಪ್ರಯತ್ನ ಪಡ್ತಾರೆ. ಯಾಕೆಂದರೆ ಗುರುದೃಷ್ಟಿ ಬೀಳ್ತಾ ಇದೆ. ತೃತೀಯ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ, ಸ್ವಲ್ಪ ನವಮ ಸ್ಥಾನದಲ್ಲಿ ಇರೋದ್ರಿಂದ ಜರ್ನೀಸ್ ಜಾಸ್ತಿ ಮಾಡ್ತೀರಾ, ಪ್ರಯಾಣಗಳನ್ನು ಜಾಸ್ತಿ ಮಾಡ್ತೀರಾ, ದೇವತಾ ಕಾರ್ಯಗಳನ್ನು ಮಾಡ್ತೀರಾ, ಫಂಕ್ಷನ್ಗಳನ್ನು ಮಾಡ್ತೀರಾ, ಬಂಧುಗಳ ಜೊತೆ ಕಲಿತೀರಾ. ಇಷ್ಟು ದಿನ ಬಂಧು ಬಾಂಧವರು ಯಾರು ಇರ್ತಿರ್ಲಿಲ್ಲ, ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಬಂಧುಗಳು ಮತ್ತೆ ನಿಮ್ಮ ಹತ್ರಕ್ಕೆ ಬರ್ತಕ್ಕಂಥದ್ದು, ಮಾತನಾಡ್ತಕ್ಕಂಥದ್ದು, ಒಂದಾಗ್ತಕ್ಕಂಥದ್ದು, ಪ್ರಯಾಣಗಳನ್ನು ಮಾಡ್ತೀರಾ. ಸುಖವಾಗಿರ್ತಕ್ಕಂತಹ ಪ್ರಯಾಣಗಳು, ದೇವತಾ ಕಾರ್ಯಗಳಲ್ಲಿ ಮನಸ್ಸು ಸಿಗ್ತಾ ಹೋಗುತ್ತೆ. ಖಂಡಿತ ಮದುವೆ ಏನಾದರೂ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುತ್ತೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ನೋಡಿ, ತುಂಬ ಗುರುಬಲ ಅನ್ನೋದು ಎಷ್ಟು ನಮಗೆ ಒಳ್ಳೇದು ಮಾಡುತ್ತೆ ಅಂತಂದು ಹೇಳ್ಬಿಟ್ಟು ನೀವು ಜೂನಿಂದ ನನಗೆ ನೋಡ್ತಾ ನೀವು ಹೇಳಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಖಂಡಿತ ನಿಮಗೆ ನೆಗೆಟಿವ್ ಇನ್ಫ್ಲುಯೆನ್ಸ್ ತುಂಬ ಕಡಿಮೆ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಗುರುವಿನ ದೃಷ್ಟಿ ಶನಿಯ ಮೇಲೆ ಕಾಲಭೈರವನ ಆರಾಧನೆ ಮಾಡಿ ಹಾಗೆಯೇ ಸಾಧ್ಯ ಆದರೆ ವೀರಭದ್ರನಿಗೆ ಈಡಿಗೆ ಹೊಡೆಯೋದಕ್ಕೆ ಪ್ರಯತ್ನ ಮಾಡಿ, ವೀರಭದ್ರ ದೇವಸ್ಥಾನಕ್ಕೆ ಭೇಟಿ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಅಷ್ಟಮ ಸ್ಥಾನದಲ್ಲಿ ಶುಕ್ರ ಮತ್ತು ನವಮ ಸ್ಥಾನದಲ್ಲಿ ಶುಕ್ರನ ಬಲ ಕೂಡ ಇದೆ, ನಿಮಗೆ ಬುಧನ ಬಲ ಇದೆ. ನಿಮಗೆ ತುಂಬಾ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ರಲ್ಲಿ ಸಂದೇಹ ಇರುವುದಿಲ್ಲ.